ಒಂದು ಇದ್ದಾರಲ್ಲ ಟೀಚರ್ ಸುಧಾ ಮೇಡಮ್ ಹಾಗೆ ಸ್ವಲ್ಪ ಫಾಲೋ ಮಾಡ್ತಾ ಇದ್ದಾರೆ. ಹಾ, ಒಬ್ರು ಗೈಡೆನ್ಸ್ ಕೊಡ್ತಾ ಇದ್ರೆ ಅವರು ನಮ್ಗೆ ಕೇಳುವವರು ಇದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಮೋಟಿವೇಶನ್ ಆಗ್ತದೆ ಅವ್ರಿಗೆ. ಯಾರು ಕೇಳೋಗಿಲ್ಲ ಮಾಡ್ತಾರೆ. ಅಂದ್ರೆ 4 ದಿನ ಮಾಡೋದು ಇಲ್ಲ ಬಿಡೋದು. ಕೇಳೋದಿಲ್ಲ, ಒಂದು ವಾರ ಮಾಡ್ತಾರೆ ಬಿಡ್ತಾರೆ. ಇವರು ಫಾಲೋ ಅಪ್ ಮಾಡ್ತಾ ಇದಾರಲ್ಲ, ಫೋನ್ ಮಾಡಿ ಹಾ, ಕೇಳ್ತಾರೆ, ಅವರು ಪ್ರತಿ ಸೋಮವಾರ ಕೇಳ್ತಾರೆ ಹಾ, ಹೇಗಿದೆ ಎಂತ ಮಾಡ್ತಿದ್ರಿ, ರಿಪೋರ್ಟ್ ಎಲ್ಲ ನೋಡ್ತಾರೆ. ಈಗ ಒಳ್ಳೆ ಇದೆ, ಇಂಪ್ರೂವ್ ಇದ್ದಾರೆ. ಖುಷಿ ಆಯ್ತು ನಿಮ್ಮ ಹತ್ರ. 3-4 ಇಯರ್ಸ್ ಇಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದೆ, ಓಕೆ. ಜಾಯಿನ್ ಆಗ್ಬೇಕು ಅಂತ ಪ್ಲಾನ್ ಮಾಡಿದೆ, ಸಕ್ಸಸ್ ಸೊ ಆಯ್ತು, ಪರವಾಗಿಲ್ಲ. ನನ್ಗೆ ಇವಾಗ ಹಸ್ಬೆಂಡ್ ಅಪರೂಪಕ್ಕೆ ಆ ಫೋಟೋ ಪುನಃ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ, ಇಷ್ಟು ದೊಡ್ಡ ಹೊಟ್ಟೆ ಇಟ್ಕೊಂಡು. ಇಲ್ಲಿ ಅವರು ಇಸ್ರೇಲಿಗಳು ಅವರನ್ನು ನೋಡ್ತಾರಲ್ಲ, ಅವ್ರು ಹೇಳ್ತಾರೆ, ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ, ಎಂತ ಮಾಡ್ತಿದ್ದಿ ನಮ್ಗೆ ಹೇಳು ಹಾಗೆ ಹೀಗೆ ಅಂತ. ನಾನು ಅದಕ್ಕೆ ಹೇಳಿದೆ ಇವರಿಗೆ, ಇಲ್ಲಿ ಅವ್ರನ್ನ ಸ್ವಲ್ಪ ಜಾಯಿನ್ ಮಾಡಿಸು ಅವ್ರಿಗೆ. ಅಂದ್ರೆ ಅವ್ರು ಬೇರೆ ಕೀಟೋ ಡಯಟ್ ಎಲ್ಲ ಮಾಡ್ತಾರೆ, ಒಂದ್ಸಲ ಮಾಡ್ತಾರೆ, ನಾನು ನೋಡಿದ್ದೇನೆ. ಅವರು ಒಂದ್ಸಲ ಮಾಡ್ತಾರೆ ಯಾರೇ ಮತ್ತೆ ಕೆಟೋ ಬಿಡ್ತಾರೆ. ಡಯಟ್ ಯಾರು ಮಾಡಿದ್ರು ಒಂದ್ಸಲ ಅಷ್ಟೇ, ಮತ್ತೆ ಅದೇ ಮಾಡ್ತಾರೆ. ಮತ್ತೆ ಅವ್ರು ಅಷ್ಟೇ ದಪ್ಪಗೆ ಆಗ್ತಾರೆ, ತುಂಬಾ ಸಲ ಹ್ಮ್. ಮಂದಿಯನ್ನು ನೋಡಿದ್ದೇನೆ. ಈಗ ನೀವು ಮಂಗಳೂರು ಕಡೆ ಊಟ ತರನೇ ಮಾಡದ, ಕುಚ್ಚಲಕ್ಕಿ ಹೌದು. ಇದು? ಆ, ಹೌದೌದು. ಅದ. ಮೊದ್ಲು ಆ, ಇವರು ಯೂಟ್ಯೂಬ್ ಎಲ್ಲ ನೋಡಿ ಎಲ್ಲ ಫಾಲೋ ಮಾಡ್ತಿದ್ರು. ಆ, ಬಟ್ ಅದ್ರಲ್ಲಿ ಎಂತ ಅಂದ್ರೆ ಎಲ್ಲ ಕವರ್ ಆಗುದಿಲ್ಲ. ಅಂದ್ರೆ ನಿಮ್ಗೆ ಬಾಡಿಗೆ ಬೇಕಾದ ಪ್ರೋಟೀನ್ಸ್ ಆಗ್ಲಿ ವೈಟಮಿನ್ಸ್ ಹ್ಮ್. ಕವರ್ ಆಗುದಿಲ್ಲ. ಅವ್ರು ಹೇಳ್ತಾರೆ ಹೌದು. ಈ ಜ್ಯೂಸ್ ಕುಡಿ ಸಫರ್ ಆಗ್ತಿ ಅಂತ ಹೇಳಿ. ಆ, ಆ ಜ್ಯೂಸ್ ಕುಡಿತಾರೆ, ಬಟ್ ಅದರ ಸೈಡ್ ಎಫೆಕ್ಟ್ ಅವರಿಗೆ ಮತ್ತೆ ಗೊತ್ತಾಗ್ತದೆ. ಮೊದ್ಲು ಆ, ನಾನು 5 ಗಂಟೆಗೆ ಎದ್ದು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡ್ತಿದ್ದೆ, ನನ್ನ ಓಕೆ. ಡ್ಯೂಟಿ ಅವರ್ಸ್ ಮುಂಚೆ. ಓಕೆ. ಈಗ ನಾನು ಮಲಗಿರ್ತೇನೆ, ಅವ್ರು ಎದ್ದು ವರ್ಕೌಟ್ ಮಾಡ್ತಾ ಇರ್ತಾರೆ. ಹೌದು, ತುಂಬಾ ಚೆನ್ನಾಗಿ ಚೇಂಜ್ ಆಗಿದ್ದಾರೆ ನೋಡಿದ್ರೇನೆ ಅದೇ ವಾವ್ ತುಂಬಾ ಅಂತ. ಚೇಂಜಸ್ ಇದೆ. ಅಂದ್ರೆ ಒಂದ್ ಇಂಟ್ರೆಸ್ಟಿಂಗ್ ಏನಂದ್ರೆ ಸರಿತಾ ಅವ್ರು ಇರೋದು ಇಸ್ರೇಲ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರತ್ತೆ, ವಾರ್ ಆಗ್ತಾ ಇದೆ. ಬಾಂಬ್ ಬೀಳೋ ತರ ಇದ್ರೆ ಅವ್ರಿಗೆ ಅಲಾರಾಮ್ ಬರುತ್ತಂತೆ, ಅವರು ಹೋಗಿ ಒಂದು ಬಾಂಬ್ ಶೆಲ್ಟರ್ ಅಲ್ಲಿ ಹೋಗಿ ಕುತ್ಕೋಬೇಕು. ಆತರ ಒಂದು ಎನ್ವೈರನ್ಮೆಂಟ್. ಸೊ ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇಲ್ಲಿ ಮಾತಾಡ್ತಿರೋದು ಸರಿತಾ ಅಂತ. ಸರಿತಾ ಅವರು ಮೂಲತಃ ಬೆಳ್ತಂಗಡಿ ಅವರು. ಅವ್ರು ಇರೋದು ಇಸ್ರೇಲ್ ನಲ್ಲಿ. ಫ್ಯಾಟ್ ಲಾಸ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಿ ಸೊ ಆಲ್ಮೋಸ್ಟ್ ಒಂದು 10 kg ಕಡಿಮೆ ಮಾಡಿದ್ದಾರೆ ಒಂದು 10 ವಾರದಲ್ಲಿ. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರ ವೆಯ್ಟ್ 66 kg ಇಂದ ಈಗ ಎಷ್ಟಿದ್ದೀರಾ ಸರಿತಾ ಅವರೇ? 56 ಇದ್ದೇನೆ ಸರ್. ಸೊ ಬಾಡಿ ಸುತ್ತಳತೆ ಬಂದು ಅಂದ್ರೆ ನಿಮಗೆ ಮೇನ್ ಆಗಿ ಫ್ಯಾಟ್ ಲಾಸ್ ಆಗಿದೆ ಚೆನ್ನಾಗಿ, ಹೊಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ಕಡಿಮೆ ಆಗಿದೆ ಅನ್ಸುತ್ತೆ. ಎಷ್ಟಿತ್ತು ಮೊದಲೇ ಇಂಚಸ್ ಎಲ್ಲ? 101.8 ಇಂದ ಇವಾಗ 83 ಬಂದಿದೆ. ಅಬಾಬು, ಓಕೆ, ವೆರಿ ಗುಡ್. ಹತ್ತತ್ರ 19 ಸೆಂಟಿಮೀಟರ್. ಹೌದು ವೆರಿ ಗುಡ್. ಆದ್ರೆ ನಿಮಗೆ ಮೇನ್ ಆಗಿ ಅದೇ ತಾನೇ ಬೇಕಾಗಿದ್ದು, ವೆಯ್ಟ್ ಕಿನ್ನ ಹೌದು, ನಂಗೆ ಫ್ಯಾಟ್ ಕಡಿಮೆ ಅದು ಆಗುತ್ತೆ. ಆಫ್ಟರ್ ಡೆಲಿವರಿ ಅದು ಹಾ, ಹೊಟ್ಟೆ ಬಂದಿದ್ದು ಹಾಗೆ ಅಷ್ಟು. ಹಾ, ಅದು ಕಡಿಮೆ ಆಗೋದು ಲೇಟ್ ಆಗಿತ್ತು ನಿಮಗೆ ಸ್ವಲ್ಪ. ಹೌದು ಸೊ ಇವಾಗ ಮನೆಯಲ್ಲೇ ವರ್ಕೌಟ್ ಮಾಡಿದ್ರಿ? ಹೌದು ಸರ್, ನಾನ್ ಮನೆಯಲ್ಲೇ ಮಾಡುದು ವರ್ಕೌಟ್. ಒಂದು ಇನ್ಸೆಕ್ಯೂರ್ ಪ್ಲೇಸ್ ಅಲ್ಲಿ ಇದ್ದು ಮನೆಯಲ್ಲೇ ಎಕ್ಸರ್ಸೈಸ್ ಮಾಡಿ ಡಯಟ್ ಎಲ್ಲ ಮಾಡಿ ಫ್ಯಾಟ್ ಕಡಿಮೆ ಮಾಡಿದ್ದಾರೆ. ಎಲ್ಲೋ ಹೊರಗಡೆ ಹೋಗೋದಿಲ್ಲ ಅನ್ಸುತ್ತೆ ಜಾಸ್ತಿ, ಹೌದಾ? ಹೋಗ್ಬೋದು ಸರ್, ಆದ್ರೆ ನಾನು ಹೋಗುದಿಲ್ಲ. ಹ್ಮ್. ಲಿಂಕ್ ಕಳಿಸಿದಾರಲ್ಲ ಮೇಡಮ್, ಈಸಿ ಉಂಟು, ಅದನ್ನೇ ಮಾಡುದು. ವೆರಿ ಗುಡ್. ಮುಂಚೆ ವರ್ಕೌಟ್ ಮಾಡಿಯೇ ಗೊತ್ತಿಲ್ಲ ಇತ್ತು ನಂಗೆ, ಯಾವತ್ತೂ ಮಾಡಿರ್ಲಿಲ್ಲ ಮೊದ್ಲೇ? ಯಾವತ್ತೂ ಮಾಡಿಲ್ಲ ನಾನು. ಇಲ್ಲ, ಇಲ್ಲ. 1 ವೀಕ್ ಸ್ವಲ್ಪ ಕಷ್ಟ ಆಯ್ತು, ಆಮೇಲೆ ಇವಾಗ ಈಸಿ ಆಗ್ತದೆ, ಫುಲ್ ಬಾಡಿ ಮೂವ್ಮೆಂಟ್ ಆಗ್ತದೆ ಇವಾಗ. ಫಸ್ಟ್ ಮಾಡುವಾಗ ಮೂವ್ಮೆಂಟೇ ಆಗ್ತಿರ್ಲಿಲ್ಲ. ಸರ್ ನಮಸ್ತೆ. ಇವ್ರು ನನ್ನ ನಮಸ್ಕಾರ. ಹಸ್ಬೆಂಡ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಎಲ್ಲಿನವರು? ನಾವು ಬೆಳ್ತಂಗಡಿ, ಅದೇ ಗುರುವನ್ಕೇರ್ ಅಂತ ಹೇಳಿ. ಬೆಳ್ತಂಗಡಿನೇ. ಓಕೆ ಸರ್. ಅಂದ್ರೆ ಸೈರನ್ ಅಂದ್ರೆ ಇಲ್ಲಿ ಅಂದ್ರೆ ಬಾಂಬ್ ಬೀಳುವ ಮುಂಚೆ ನಮ್ಗೆ 1 ಮಿನಿಟ್ ಮುಂಚೆ ಒಂದು ಸೈರನ್ ಕೊಡ್ತಾರೆ, ಯಾವ ಓಕೆ. ಏರಿಯಾದಲ್ಲಿ ಇದೆ ನೋಡಿ. ಆಗ ನಾವು ಅದರ ಒಳಗಡೆ ನಾವು ಬಾಂಬ್ ಶೆಲ್ಟರ್ಗೆ ಹೋಗಿ ಕೂತ್ಕೊಳ್ಬೇಕು. ಓ, ಇಲ್ಲಿ ಬಾಂಬ್ ಆತರ ಶೆಲ್ಟರ್ ಬೇರೆ. ಅಂತ ಇದೆ. ಹೌದೌದು. ಓಕೆ, ಎಲ್ರಿಗೂ ಇದೆಯಾ ಅದು, ಪ್ರತಿಯೊಬ್ಬರಿಗೂ? ಹಾ, ಎಲ್ಲ ಎಲ್ರಿಗಿದೆ. ಅಂದ್ರೆ ಪ್ರೈವೇಟ್ ಮನೆಯಲ್ಲಿ ಅಲ್ಲಿ ಮನೆಯಲ್ಲಿ ಇರ್ತದೆ. ಒಂದು ವೇಳೆ ಹಳತ್ತು ಬಿಲ್ಡಿಂಗ್ ಆದ್ರೆ ಆ, ಇಲ್ಲಿ ಔಟ್ಸೈಡ್ ಅವರು ಕಟ್ಟಿರ್ತಾರೆ, ಓಕೆ, ಅಂದ್ರೆ ಓಕೆ. ಅಂಡರ್ ಗ್ರೌಂಡ್ ಇರ್ತದೆ. ಅಂದ್ರೆ ಬಾಂಬ್ ಬಿದ್ರು ಏನಾಗುದಿಲ್ಲ, ಅಷ್ಟು ಫೆಸಿಲಿಟಿ ಇದೆ ಅಲ್ಲಿ. ಹೌದಾ? ಒಂಥರ ಓಕೆ, ನಿಮಗೆ ಒಂಥರ ಸೈರನ್ ನೋಡಿದ್ಯಾ? ತುಂಬಾ ಸಲ ತುಂಬಾ ಆಗಿದೆ. ಸಲ ಆಗಿದೆ. ಲಾಸ್ಟ್ ಇರಾನ್ ಇದ್ದು ತುಂಬಾ ಇದಿತ್ತು, ಹೆವಿ ಇತ್ತು. ಓಕೆ. ಹೌದು, ಅವರು ಅಟ್ಯಾಕ್ ಮಾಡುವಾಗ ಇಡೀ ಬಿಲ್ಡಿಂಗ್ ಶೇಕ್ ಆಗ್ತಿತ್ತು. ಅಬ್ಬಬ್ಬ, ಓಕೆ. ಹೌದು, ಅಂದ್ರೆ ಅವರಂದ್ರೆ ಏನ್ ಹೆವಿ ದಿನ ಆಗಿದ್ರು. ನಿಮ್ಗೆ ಹೆಂಗೆ ಭಯ ಅನ್ಸುತ್ತಾ, ಇಲ್ಲ ಆರಾಮಾಗಿದ್ದೀರಾ ಏನ್? ಅಂದ್ರೆ ಅಭ್ಯಾಸ ಆಗಿ ಹೋಗಿದೆ ಸರ್. ನಾನು ಅಂದ್ರೆ ಈಗ ಆಲ್ಮೋಸ್ಟ್ 14 ಇಯರ್ಸ್ ಆಯ್ತು. ಓಕೆ. ಬಟ್ ಈ ಸಲ ತುಂಬಾ ಅಂದ್ರೆ ಅವ್ರ ಬಾರ್ಡರ್ ಅಲ್ಲಿ ಗಾಜಾದೊಟ್ಟಿಗೆ ತುಂಬಾ ಸಲ ವಾರ್ ಆಗ್ತಾ ಇರ್ತಿತ್ತು, ಅದು ದೊಡ್ಡ ಮೇಜರ್ ಏನ್ ಇಶ್ಯೂ ಇರ್ತಿರ್ಲಿಲ್ಲ. ಬಟ್ ಈ ಸಲ ತುಂಬಾ ಒಂದು ಸ್ವಲ್ಪ ಜಾಸ್ತಿ ಇದೆ. ಹೆಂಗೆ ನಿಮ್ಮ ವೈಫ್ ಚೆನ್ನಾಗಿ ಮಾಡಿದ್ರ
ಫಿಟ್ನೆಸ್ ಹಾ ಜರ್ನಿ ಒಳ್ಳೆ ಮಾಡಿದ್ರಿ ಸರ್. ಅದೇ ನಾನು ಥ್ಯಾಂಕ್ಸ್ ಟು ಸುಧಾ ಮೇಡಮ್ ಮತ್ತೆ ನಿಮ್ಗೆ ಮೊದ್ಲಿಂದಲೇ ಹೇಳ್ತಾ ಇದ್ದೇನೆ ಅವರಿಗೆ ಸ್ವಲ್ಪ ವರ್ಕೌಟ್ ಮಾಡಂತೇಳಿ. ಆದ್ರೆ ಅವ್ರದ್ದು ಬಾಡಿ ವರ್ಕೌಟ್ ಗೆ ಸೂಟ್ ಆಗ್ತಿರ್ಲಿಲ್ಲ. ಇವಾಗ ಮೊದ್ಲು ನಾನು 5 ಗಂಟೆಗೆ ಎದ್ದು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡ್ತಿದ್ದೆ ನನ್ನ ಓಕೆ ಡ್ಯೂಟಿ ಅವರ್ಸ್ ಮುಂಚೆ. ಓಕೆ. ಈಗ ನಾನು ಮಲಗಿರ್ತೇನೆ, ಅವ್ರು ಎದ್ದು ವರ್ಕೌಟ್ ಮಾಡ್ತಾ ಇರ್ತಾರೆ. ಹೌದು, ತುಂಬಾ ಚೆನ್ನಾಗಿ ಚೇಂಜ್ ಆಗಿದ್ದಾರೆ, ನೋಡಿದ್ರೇನೆ ಅದೇ ವಾವ್ ತುಂಬಾ ಅನ್ನೋದು. ಚೇಂಜಸ್ ಇದೆ. ಅಂದ್ರೆ ಇಂಡಿಯನ್ಸ್ ಹ್ಮ್. ಅಂದ್ರೆ ಹೇಗೆ ಅವ್ರಿಗೆ ದಪ್ಪ ಇದ್ರೆ ಚಂದ, ಹೌದು. ಸಪುರಾದ್ರೆ ಹೇಳ್ತಾರೆ ಎಂತ ಎಂತ ಸಪುರಾಗಿದೆ, ಏನ್ ಊಟ ಮಾಡುದಿಲ್ಲ ಅಂತ ಕೇಳ್ತಾರೆ. ಬಟ್ ಇಲ್ಲಿ ಹೋಗಿದೆ ಅದೇ, ಇಲ್ಲಿ ಅವರು ಇಸ್ರೇಲಿಗಳು ಅವರನ್ನು ನೋಡ್ತಾರಲ್ಲ, ಅವ್ರು ಹೇಳ್ತಾರೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ, ಎಂತ ಮಾಡ್ತಿದ್ದಿ ನಮ್ಗೆ ಹೇಳು ಹಾಗೆ ಹೀಗೆ ಅಂತ. ನಾನು ಅದಕ್ಕೆ ಹೇಳಿದೆ ಅವರಿಗೆ, ಇಲ್ಲಿ ಅವ್ರನ್ನ ಸ್ವಲ್ಪ ಜಾಯಿನ್ ಮಾಡಿಸು ಅವ್ರಿಗೆ. ಇಲ್ಲ, ಸ್ಟಾರ್ಟಿಂಗ್ ಅವರು ತುಂಬಾ ಕಷ್ಟಪಟ್ರು ಮಾಡೋದಕ್ಕೆ. ಸ್ಟಾರ್ಟಿಂಗ್ ಸ್ವೀಟ್ ಕ್ರೇವಿಂಗ್ಸ್ ಬರ್ತಾ ಇದೆ, ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ. ಹಾಗೆ ಗ್ರಾಜುಯಲಿ ಅವ್ರ ಬಾಡಿ ಟ್ರಾನ್ಸ್ಫಾರ್ಮ್ ಆಗೋದ್ ನೋಡಿ ಅವ್ರಿಗೆ ಇನ್ನೂ ಹೆಚ್ಚ ಇಂಟ್ರೆಸ್ಟ್ ಬಂತು. ಸೊ ಇವಾಗ 10 kgs ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ. ಅರೌಂಡ್ 10 weeks ಅಲ್ಲೇ 10 kilos ರೆಡ್ಯೂಸ್ ಆಗಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು. ಇವಾಗ ಸ್ಟಾರ್ಟ್ ಮಾಡಿದಾಗ ಎಷ್ಟು ವೇಟ್ ಇದ್ರಿ ಸರಿತಪ್ಪ? 66. 66. ಇವಾಗ ಎಷ್ಟಿತ್ತು? 56 ಇದ್ದೇನೆ ಸರ್. ಹೌದಾ? ಅಂದ್ರೆ ಇವಾಗ ನಿಮ್ಗೆ ಕನ್ಸೀವ್ ಆಗಿದ್ದೀರಾ? ಒಂದು ಬೇಬಿ ಉಂಟು ನನಗೆ, ಒಂದ್ 8 ಮಗು years. ಇದೆಯಾ? ಹೌದು. 8 years old ಮಗು ಇದೆಯಾ? ಓಕೆ, ವೆರಿ ಗುಡ್. ಇಲ್ಲ, ನಾನು 3-4 years ಇಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದೆ. ಜಾಯಿನ್ ಆಗ್ಬೇಕು ಅಂತ ಪ್ಲಾನ್ ಮಾಡಿದೆ. ಆದ್ರೆ ಹಸ್ಬೆಂಡ್ ಹೇಳಿದ್ರು, ಇಲ್ಲಿ ಬೇಡ, ನೀನ್ ಈಗ ಜಾಯಿನ್ ಆಗ್ಬೇಡ, ಎಂತ ಫುಡ್ ಕೊಡ್ತಾರೆ ಅಂತ ಗೊತ್ತಿಲ್ಲಲ್ಲ ನಿಂಗೆ, ಇಲ್ಲಿ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ ಅಂತ. ಆಮೇಲೆ ಫೈನಲಿ ನೋಡುವ ಅಂತ ಜಾಯಿನ್ ಆದೆ. ಸಕ್ಸಸ್ ಆಯ್ತು, ಪರವಾಗಿಲ್ಲ. ಸರ್ ಇವಾಗ ಎಲ್ರು ಅಪ್ರಿಶಿಯೇಟ್ ಮಾಡ್ತಾರಲ್ವಾ, ಖುಷಿ ಆಗ್ತದೆ. ನನ್ಗೆ ಇವಾಗ ಹಸ್ಬೆಂಡ್ ಅಪರೂಪಕ್ಕೆ ಆ ಫೋಟೋ ಪುನಃ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ, ಇಷ್ಟು ದೊಡ್ಡ ಹೊಟ್ಟೆ ಇಟ್ಕೊಂಡು. ಅಲ್ಲ, ಅದು ನಾರ್ಮಲ್ ಅಲ್ಲ. ಎಲ್ಲ ಈಗ ಪ್ರೆಗ್ನೆಂಟ್ ಆಗಿದ್ದು ನಂತರ ತುಂಬಾ ಜನ ಹುಡುಗಿಯರಿಗೆ ಹೊಟ್ಟೆ ಸ್ವಲ್ಪ ಸ್ಯಾಗಿ ಆಗೋದು ನಾರ್ಮಲ್. ಬಟ್ ಅದನ್ನ ಸರಿ ಮಾಡಿದ್ರೆ ಆಯ್ತು ಅಷ್ಟೇ, ಸರಿ ಮಾಡಿದ್ರೆ ಅದು ಹೋಯ್ತು ಅಂತ ಅಷ್ಟೇ. ಬಟ್ ಅದ್ರ ಮತ್ತೆ ಬರ್ದಿರೋ ತರ ನೋಡ್ಕೊಳ್ಳಿ ಅಷ್ಟೇ. ಅದೀಗ ಎಷ್ಟು ಕಷ್ಟಪಟ್ಟಿದ್ದೀರಾ ಅದ್ ಕಡಿಮೆ ಮಾಡೋದಕ್ಕೆ. ಮತ್ತೆ ಬರ್ಸೋದ್ ಕಷ್ಟ, ಕರಗ್ಸೋದು ತುಂಬಾ ಕಷ್ಟ. ಹೌದು, ಅದೌದು. ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಯಾವಾಗ್ಲೂ ಮಂಡೇ ಸೇಮ್ ಟೈಮಿಗೆ ಕಾಲ್ ಮಾಡ್ತಿದ್ರು, ನನ್ಗೆ ಏನು ಡಿಸ್ಟರ್ಬ್ ಆಗ್ಲಿಲ್ಲ. ತುಂಬಾ ಮೋಟಿವೇಟ್ ಮಾಡ್ತಿದ್ರು, ಮಾಡಿ ಸರಿತಾ ಅವರೇ, ಎಕ್ಸರ್ಸೈಸ್ ಮಾಡಿ ಕಡಿಮೆ ಆಗ್ತದೆ. ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಇದು ನೀವು ಕೂಡ ಇಷ್ಟು ಡೆಡಿಕೇಶನ್ ಇಂದ ಮಾಡಿದೀರಾ, ಅದಕ್ಕೆ ತಕ್ಕನಂಗೆ ರಿಸಲ್ಟ್ಸ್ ಸಿಕ್ಕಿದೆ. ಅದೇ ಸರ್ ಹೇಳ್ದಂಗೆ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಬೇರೆ ಊರಿಂದ ಎಲ್ಲಾದ್ರೂ ನಮ್ ಪ್ರೋಗ್ರಾಮ್ ಜಾಯಿನ್ ಆಗ್ಬೋದಾ? ಕಷ್ಟ ಆಗುತ್ತಾ ಮಾಡೋದಕ್ಕೆ ಏನಾದ್ರು? ಈಗೇನೋ ನೀವು ಕನ್ನಡದವ್ರು ಮಾಡ್ತಾ ಇದ್ದೀರಾ, ನಮ್ಗೆ ಪರಿಚಯ ಮಾತಾಡೋದಕ್ಕೆ ಏನೋ ಕಷ್ಟ ಇಲ್ಲ. ಮೋಸ್ಟ್ಲಿ 2-3 ವರ್ಷದಿಂದ ಫಾಲೋ ಮಾಡ್ತಿದ್ದೀರಾ, ಅದಕ್ಕೆ ನಿಮ್ಗೊಂದು ನಂಬಿಕೆ ಇದೆ. ಬಟ್ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು ಅನ್ಸುತ್ತಾ ನಿಮ್ಗೆ? ಯಾರು ಬೇಕಾದ್ರೂ ಮಾಡ್ಬೋದು ಸರ್, ಈಸಿಯಾಗಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಒಳ್ಳೆ ಪ್ರೋಗ್ರಾಮ್ ನಿಮ್ದು. ಥ್ಯಾಂಕ್ ಯು ಸರಿತಾ, ನಿಮ್ ಜರ್ನಿನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರಿತಾ. ಥ್ಯಾಂಕ್ ಯು ಮ್ಯಾಮ್. ಬಾಯ್.